ಈಗ ನಮ್ಮ ಕಾಂಗ್ರೆಸ್ ಮುಖಂಡರು ಕೇಳಿದ್ರು, ಇವ್ರ ಕಡೆ ನಂಬರೇ ಇಲ್ಲ, ಕುಪೇಂದ್ರ ರೆಡ್ಡಿನ ಯಾಕೆ ಇಳಿಸ್ತಾ ಇದ್ದಾರೆ ಇವರು ಅಂತೇಳಿ. ಓಕೆ, ಅಫ್ಕೋರ್ಸ್ ಎಸ್, ನಮ್ಮ ಕಡೆ 5 ನಂಬರ್ ಶಾರ್ಟೇಜ್ ಇದ್ರೂ ಕೂಡ ನಾವು ಕುಪೇಂದ್ರ ರೆಡ್ಡಿ ದೋಸ್ತಿ ಇದರಿಂದ ಕ್ಯಾಂಡಿಡೇಟ್ ಯಾಕೆ ಹಾಕಿದ್ದೀವಿ ಅಂತಂದರೆ ಸಿಂಪಲ್. ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲಿ ಇರ್ತಕ್ಕಂಥ ಸಾಕಷ್ಟು ದಲಿತ ನಾಯಕರು, ದಲಿತ MLAಗಳು ಇವರು ಈ ಸರ್ಕಾರದ ವಿರುದ್ಧ ಬಂಡಾಯ ಎದ್ದಿದ್ದಾರೆ. ಯಾಕಂದ್ರೆ ನಾನು ನಿಮ್ಗೆ ಹೇಳ್ಬಿಡ್ತೀನಿ, ಕಾಂಗ್ರೆಸ್ ಏನಿದೆ ಅಂದರೆ 1952ರಲ್ಲಿ ಅಂಬೇಡ್ಕರ್ ಅಂತ ಒಂದು ಮೇರು ದಲಿತ ನಾಯಕರಿಗೆ ಕ್ಯಾಂಡಿಡೇಟ್ ಹಾಕಿಬಿಟ್ಟು ಸೋಲಿಸ್ತಂಥವ್ರು ಇವರು. 1961ನಲ್ಲಿ ಪಂಡಿತ್ ನೆಹರು ಅವರು ಎಲ್ಲ ರಾಜ್ಯಗಳಿಗೆ ಪತ್ರ ಬರೋದು, ರಿಸರ್ವೇಷನ್ ತರಬಾರ್ದು, ನೀವು ರಿಸರ್ವೇಷನ್ ತರದ್ರೆ ಈ ದೇಶದ 2ನೇ ದರ್ಜೆ ಪ್ರಜೆಗಳು ಅಧಿಕಾರ ಸ್ಥಾನದಲ್ಲಿ ಬಂದು ಕೂಡ್ತಾರೆ ಅಂತೇಳಿ ದಲಿತರನ್ನು ವಿರೋಧ ಮಾಡಿದಂಥವ್ರು ಇವರು. ಹಾಗೆ ಬನ್ನಿ, ಮೊನ್ನೆ ಕಾಂಗ್ರೆಸ್ ಏನು ತಮ್ಮ ಇಂಡಿಯಾ ಸಭೆಯಲ್ಲಿ ಯಾರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ನೀವು ಪ್ರಧಾನಮಂತ್ರಿ ಅಭ್ಯರ್ಥಿ ಘೋಷಣೆ ಮಾಡಿ ಅಂತ ಹೇಳಿದಾಗ ಯಾರೊಬ್ಬರು ಕೂಡ ಸಂತೋಷ ಪಟ್ಟಿರ್ತಕ್ಕಂಥದ್ದು ನಾವು ನೋಡಲಿಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ದಲಿತರು ಪ್ರಧಾನಮಂತ್ರಿ ಆಗೋದನ್ನ ಒಂದು ಅವಕಾಶ ಬಂದಂತ ತಿರಸ್ಕಾರ ಮಾಡಿರ್ತಕ್ಕಂಥವ್ರು ಇವರು. ಹೀಗಾಗಿ ಏನಾಗ್ತಿದೆ, ದಲಿತ ಶಾಸಕರಲ್ಲಿ ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಏನಿದೆ ಅಂದರೆ ಅಸಮಾಧಾನ ಇದೆ. ನಮ್ಮ ಆತ್ಮವಿಶ್ವಾಸ ಅಥವಾ ಕುಪೇಂದ್ರ ರೆಡ್ಡಿ ಅವರ ಆತ್ಮವಿಶ್ವಾಸ ಏನಂತಂದರೆ, ಅಂಥ ಓಟುಗಳು ಅಥವಾ ಅಂಥ ದಲಿತ ಶಾಸಕರು ಕ್ರಾಸ್ ಓಟ್ ಆಗುವಂಥ ನಮಗೆ ಒಂದು 100% ನಂಬಿಕೆ ಇದೆ. ಜೊತೆಗೆ ಅವ್ರು ಅಬ್ಸೆಂಟ್ ಆಗುವಂಥದ್ದು ನಮಗೆ ನಂಬಿಕೆ ಇದೆ. ಯಾಕಂತಂದರೆ ಈ ಸರ್ಕಾರದ ಮೇಲೆ ಇವ್ರದೇ ಶಾಸಕರು ಅಥವಾ ಈ ಕಂಪ್ಲೀಟ್ ರಾಜ್ಯದ ಜನತೆ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದೆ. ದಲಿತರಿಗೆ ಇರ್ತಕ್ಕಂಥ ಧೋರಣೆದ ಇತಿಹಾಸ ಇದೆ. ಈ ಪ್ರೆಸೆಂಟ್ ಆಗಿನೇ ಹೇಳ್ತೀನಿ ನೋಡಿ, ಮೊನ್ನೆ SC STPದು 11,500 ಕೋಟಿ ರೂಪಾಯಿ ಎತ್ತಾಕೊಂಡ್ಬಿಟ್ಟು ಇವರು ಯೋಜನೆಗಳಿಗೆ ಕೊಟ್ಕೊಂಡ್ರು ಭಾಗ್ಯಗಳಿಗೆ. ಜೊತೆಗೆ ಬಿಡಿ, ಇವತ್ತು ದಲಿತ ಹಾಸ್ಟೆಲ್ಗಳಲ್ಲಿ, ದಲಿತ ಏನು ಸ್ಕೂಲ್ಗಳಲ್ಲಿ, ಏನು ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ ಅವ್ರಿಗೆ ಕೊಡಲಿಕ್ಕೆ ದಿಂಬುಗಳಿಲ್ಲ, ಹಾಸಿಗೆ ಇಲ್ಲ, ಟ್ರಂಕ್ ಇಲ್ಲ, ಆಮೇಲೆ ಶುಚಿ ಅಂತ ಒಂದು ಕಿಟ್ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು ಇದೇ ಪುಣ್ಯಾತ್ಮರು ಅಧಿಕಾರ ಬಂದ ತಕ್ಷಣ, ಯಾರು ಮಹಿಳಾ ವಿದ್ಯಾರ್ಥಿಗಳಿಗೆ. ಓಕೆ, ಅದನ್ನು ಇವತ್ತಿನವರೆಗೂ ಕೊಟ್ಟಿಲ್ಲ ಇವರು. ಆಮೇಲೆ ಈ ಥರ ಬನ್ನಿ ನೀವು, ಇವರು ಅಭಿವೃದ್ಧಿ ಕೆಲಸ ಮಾಡಲಿಕ್ಕೋಸ್ಕರ ಇವತ್ತು ದೇವಸ್ಥಾನದ ಹುಂಡಿಗಳಿಗೆ ಕೈ ಹಾಕಂಥ ಕೆಲಸಗಳನ್ನು ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ದಿವಾಳಿ ಸರ್ಕಾರ ಇದು. ಈ ಸರ್ಕಾರ ನಂಬಿಕೊಂಡು ಯಾರು ಹಿಂದೆ ಹೋಗ್ತಾರೆ? ನಮ್ಮ ಕಾಂಗ್ರೆಸ್ ವಕ್ತಾರರು ಸತ್ಯವಾದ ಮಾತು ಹೇಳಿದ್ರು, ಏನಂತಂದರೆ MP ಚುನಾವಣೆ ಆಗೋ ತನಕ ಕಾಯ್ತಾ ಇದ್ದಾರೆ. ಯಾರು ಕಾಯ್ತಾ ಇದ್ದಾರೆ ಗೊತ್ತಾ? ಆ್ಯಕ್ಚುಲಿ ನಿಮ್ಮ ಕಾಂಗ್ರೆಸ್ ಶಾಸಕರೇ ಕಾಯ್ತಾ ಇದ್ದಾರೆ MP ಚುನಾವಣೆ ಆಗೋ ತನಕ. MP ಚುನಾವಣೆಯಲ್ಲಿ ಇವರಿಗೆ ಮುಖಭಂಗ ಆಗೋದು ಸತ್ಯ ಇದೆ. ಇವರಿಗೆ ಒಂದು ಮುಖಹೀನ ನಾಯಕತ್ವ, ಈ ದೇಶದಲ್ಲಿ ಈ ಕಾಂಗ್ರೆಸ್ ಪಕ್ಷಕ್ಕೆ ನಾಯಕತ್ವ ಅನ್ನೋದೇ ಇಲ್ಲ. ಇವತ್ತು ನೋಡಿ, ಹಿಸ್ಟ್ರಿ ಒಳಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಇತಿಹಾಸದಲ್ಲೇ ಕಾಂಗ್ರೆಸ್ ಪ್ರಪ್ರಥಮ ಬಾರಿಗೆ ಲೆಸ್ ದೆನ್ 200 ಸೀಟ್ಸ್ ಇವತ್ತು ಇಂಡಿಯಾದಲ್ಲಿ ಕಂಪೀಟ್ ಮಾಡ್ಲಿಕ್ಕೆ ಹೋಗ್ತಾ ಇದೆ. ಅಂದರೆ ಅರ್ಥ, ಕಾಂಗ್ರೆಸ್ ಪಕ್ಷ ಎಲ್ಲಿಗೆ ಬಂದು ನಿಂತಿದೆ. ಇದು ಕಾಂಗ್ರೆಸ್ ಪಕ್ಷ ಶಾಸಕರಿಗೆ ಗೊತ್ತಿಲ್ವಾ? ಅದಕ್ಕೋಸ್ಕರ ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋ ಮಟ್ಟ ಮಾತ್ರ ಇವ್ರು ಕಾಯ್ತಾ ಇದ್ದಾರೆ. ಈ ಸರ್ಕಾರ ಇವರೇ ಬಿಡುದಿಲ್ಲ. ಅದು ಒಂದು ಏನಂದ್ರೆ ಅಪಾರ್ಚುನಿಟಿ ಅನ್ನೋ ಅದೇ ಕಾಂಗ್ರೆಸ್ ಪಕ್ಷದ ದಲಿತ ಶಾಸಕರು ಉಪೇಂದ್ರ ರೆಡ್ಡಿ ಅವರಿಗೆ ವೋಟ್ ಹಾಕ್ತಾರೆ. ಯಾಕಂದ್ರೆ ಇವರಿಗೆ ಒಂದೇ ₹1 ಅನ್ನೋದನ್ನ ಶಾಸಕರು ನೋಡಿ ಅಳ್ತಾ ಇದ್ದಾರೆ ಮೇಡಮ್. ಕೋಟ್ಯಾಂತರ ರೂಪಾಯಿ ಖರ್ಚು ಆಮೇಲೆ ಅಭಿವೃದ್ಧಿ ಮಾಡ್ಲಿಕ್ಕೆ ಒಂದು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಗ್ಯಾರಂಟಿ ಒಂದೇ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು. ಲೆಟ್ ಅಸ್ ಸ್ಪೀಕ್ ಅಬೌಟ್ ರಾಜ್ಯಸಭಾ ಎಲೆಕ್ಷನ್. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇದು ಎಲ್ಲದೂ ಯಾಕೆ ಲಿಂಕ್ ಇದೆ ರಾಜ್ಯಸಭಾ ಎಲೆಕ್ಷನ್ ಅಂದ್ರೆ ನೋಡಿ, ಎಲ್ಲಾ ನದಿ ಹೋಗಿ ಸೇರೋದು ಸಮುದ್ರಕ್ಕೇನೆ. ಓಕೆ, ಇವರು ಮಾಡಿದ ಎಡವಟ್ಟುಗಳಿಂದ ಎಲ್ಲಾ ಶಾಸಕರು ಏನ್ ಮಾಡ್ತಾ ಇದ್ದಾರೆ, ಅಸಮಾಧಾನಗೊಂಡಿದ್ದಾರೆ. ಆಯ್ತಾ? ಅಲ್ಲ ರೀ, ರಾಜಕಾರಣ ಮಾಡೋದು ಇದಕ್ಕೆ ಶಾಸಕರು ಅಭಿವೃದ್ಧಿ ಹಣ ಬರುತ್ತೆ, ನನ್ನ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ಒಂದು ಕನಸಿರುತ್ತೆ. ಆ ಕನಸುಗಳನ್ನ ಈಡೇರಿಸಲಿಕ್ಕೆ ಈ ಸರ್ಕಾರ ಆಸ್ಪತ್ರೆ ಕೊಡ್ತಾ ಇಲ್ಲ. ಯಾಕೆ ಬೇಕಿಂತ ಸರ್ಕಾರ ಆ ಶಾಸಕರಿಗೆ ಯಾಕೆ ಬೇಕಂತ? ನಿಮ್ಮ ಪಕ್ಷದ ಶಾಸಕರನ್ನ ಹಿಡಿದಿಟ್ಕೊಳ್ಳಕ್ಕೆ ಏನ್ ಮಾಡ್ತಾ ಇದ್ದೀರಿ ಹೇಳಿ? ಹಿಡಿದಿಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಈಗ ನೋಡಿ, ನಿಮ್ಮ ಪಕ್ಷದಲ್ಲಿ ಇಬ್ರು ಶಾಸಕರ ಅಸಮಾಧಾನ, ನಾನು ಹೇಳಿಲ್ವಾ ಮೇಡಮ್, ಲೀಡರ್ಶಿಪ್ ಇಲ್ಲ ಬಿಜೆಪಿನಲ್ಲಿ ಅಂತ ಹೇಳಿ. ಅಸಮಾಧಾನ ಇದೆ, ಸೊ ಅವ್ರದ್ದು ಗ್ಯಾರಂಟಿ ಇದೆ ನಿಮ್ಗೆ ಹೇಗೆ? ನೋಡಿ ಪಕ್ಷ ಇದು ನೋಡಿ, ಇಲ್ಲೇ ಓಟ್ ತೋರ್ಸಿ ಹಾಕ್ಬೇಕಾಗುತ್ತೆ ಆಗುತ್ತೆ. ಇದನ್ನ ವಿಪ್ ಜಾರಿಗೆ ಆಗುತ್ತೆ. ಆಮೇಲೆ ಅವರು ಹತ್ರ ಕ್ರಾಸ್ ವೋಟಿಂಗ್ ಮಾಡ್ಲಿಕ್ಕೆ ಬರೋದಿಲ್ಲ. ಆಯ್ತಾ? ನಮ್ಮ ಪಕ್ಷದ ಶಾಸಕರು ನಮ್ಮ ಜೊತೆಗೆ ಇದ್ದಾರೆ. ಆಯ್ತಾ? ಅವ್ರಿಗೆ ಗೊತ್ತಿದೆ ಕಾಂಗ್ರೆಸ್ ಮುಳುಗೋ ಹಡಗು. ಇವ್ರು ನಂಬ್ಕೊಂಡು ನಾ ಮುಂದೆ ಏನು ಮಾಡ್ಬೇಕು ನನ್ನ ಭವಿಷ್ಯ ಅನ್ನೋದು ಅವ್ರು ಕ್ಲಿಯರ್. ಆ ಕಾಂಗ್ರೆಸ್ ಪಕ್ಷನ ಬಿಟ್ಟು ಬಂದಂಥವ್ರು ಅವರು. ಹೆಬ್ಬಾರ್ ಅವರೆಲ್ಲ ಇದ್ರು, ಕಾಂಗ್ರೆಸ್ ಅಲ್ಲಿ ಇದ್ರಲ್ವಾ? ಸೋಮಶೇಖರ್ ಇದ್ರು, ಕಾಂಗ್ರೆಸ್ ಅಲ್ಲಿ ಇದ್ರಲ್ವಾ? ಯಾಕೆ ಬಂದಂತವ್ರು ಅವರು? ಯಾಕೆ ಬಂದಂತಂದ್ರೆ ಆ ಪಕ್ಷ, ಆ ಕಾಂಗ್ರೆಸ್ ಪಕ್ಷ ಮುಳುಗೋ ಹೊಡಗೋದು ಅವ್ರಿಗೆ ಗೊತ್ತಿತ್ತು, ಅದಕ್ಕೋಸ್ಕರ ಬಿಟ್ಟು ಬಂದಂತವ್ರು ಅವರು. ಈಗ ಅವ್ರು ಕಾಂಗ್ರೆಸ್ ವೋಟ್ ಹಾಕ್ತಾರೆ ಅನ್ನೋದು ನೋಡಿ, ಏನೋ ಅಸಮಾಧಾನ ಇರಬಹುದು. ಕಾಂಗ್ರೆಸ್ ಪಕ್ಷದ ಜೊತೆ ಗುರುತಿಸ್ಕೊಳ್ತಾರೆ. ನೋಡಿ ಅವರೇ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳು ನಾವು ನೋಡಿದ್ವಿ. ಏನಂದ್ರೆ ಅನುದಾನಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ, ಮಾತಾಡ್ತಾ ಇದ್ದೀನಿ, ಮಾಡ್ಕೊಳ್ಳಿ, ಪ್ರಾಬ್ಲಮ್ ಏನಿಲ್ಲ. ಬಟ್ ಈಗ ನಮ್ಗೆ 100% ನಂಬಿಕೆ ಇದೆ ಅವ್ರು ಕ್ರಾಸ್ ವೋಟ್ ಮಾಡಂಗಿಲ್ಲ ಅಂತ. ಯಾಕಂದ್ರೆ ಅವರು ಆ ಪಕ್ಷ ಬೇಡ ಅಂತೇಳಿ ತಿರಸ್ಕಾರ ಮಾಡಿ ಬಂದಂಥವ್ರು ಇವರು. ಆಮೇಲೆ ಇವ್ರಿಗೆ ಏಕದಮ್ ಜನಾರ್ದನ ರೆಡ್ಡಿ ಮೇಲೆ ಇವತ್ತು ಮಮಕಾರ ಹುಟ್ಟಿಬಿಟ್ಟಿದೆ. ಏನಂದ್ರೆ ಇವ್ರದೇ ಪುಣ್ಯಾತ್ಮರು ಇದೇ ಸಿದ್ದರಾಮಯ್ಯ ಅವರು 2018ರಲ್ಲಿ ಬಳ್ಳಾರಿಯಲ್ಲಿ ಪಾದಯಾತ್ರೆ ಇದು 2012ರಲ್ಲಿ ಪಾದಯಾತ್ರೆ ಮಾಡಿ 13ರಿಂದ 12 ಸರ್ಕಾರ ತಗೊಂಡ್ಬಂದು ಜೈಲಿ ಹಾಕಿದವ್ರೆ ಇವ್ರು ಅವ್ರನ್ನ. ಆಮೇಲೆ ಇವ್ರದೇ UPA ಸರ್ಕಾರ ಜೈಲಿ ಹಾಕಿದವ್ರೆ ಅವರು. ಈಗ ಹೆಂಗ್ ಮಮಕಾರ ಹುಟ್ಬಿಡ್ತೀವಿ ಇವರಿಗೆ? ಒಂದು ಮೊದಲನೇದಾಗಿ ಒಂದು ಸ್ಪಷ್ಟಪಡಿಸ್ತೀನಿ, 11,000 ಕೋಟಿ ಇದು ಈ ಸರಿ ಇದಲ್ಲ, ಕಳೆದ ವರ್ಷದ ಬಜೆಟ್ ಅಲ್ಲಿ ಕೊಟ್ಟಿದ್ರು. ಮಾದೇವಪ್ಪ ಅವರು ಸ್ಟೇಟ್ಮೆಂಟ್ ಮಾಡಿ, HC ಮಾದೇವಪ್ಪ ಅವರು ಸಮಾಜ ಕಲ್ಯಾಣ ಸಚಿವರು
ಅದು ವಾಪಸ್ ಇಲಾಖೆಗೆ ತಗೊಂಡಿದ್ದಾರೆ ಅದನ್ನ ಸುಳ್ಳು, ಇಲ್ಲ ಶುದ್ಧ ದಯಮಾಡಿ ಸುಳ್ಳು ಕೊಡಿ ಇದು. ಶುದ್ಧ ಇಲ್ಲ ಸುಳ್ಳು ನಾನು ಇದು. ಹೇಳ್ತೀನಿ ರೀ ಅಲ್ಲ, ನಿಮ್ಮ- ಹಳ್ಳಿಗೆರೆ ಚಾಲೆಂಜ್ ಮಾಡ್ತೀನಿ ಇಲ್ಲ 11,000 ಕೋಟಿ ನಾವು ಸಚಿವರೇ ಕೊಟ್ಟಿಲ್ಲ ಅಂದ್ರೆ ನೀವು ಕೊಡಿ ಒಪ್ಕೊಂಡಿದ್ದಾರೆ. ಕೊಟ್ಬಿಟ್ಟು ಚಾಲೆಂಜ್ ಮಾಡಿ ನೀವು SC, ST ನೋಡ್ರಿ 11,000 ಕೋಟಿನ ದಲಿತರ ದುಡ್ಡನ್ನ ಕಾಂಗ್ರೆಸ್ ಅವರು ಬಳಸಿದ್ದಾರೆ ಅಂತ ಮೊನ್ನೆ ನೀವು ಕೊಡಿ. ಬಜೆಟ್ ಅಲ್ಲೇ ಕಾಣಿಸಿದ್ದಾರೆ. ನೋಡೋಣ. ಇಂಥ ಹಸಿ ಕೇಂದ್ರ ಸುಳ್ಳು ಹೇಳ್ಬಾರ್ದು ಸರ್ಕಾರಕ್ಕೆ ನೀವು. ಏನು ಇದಿಲ್ಲ ಸುಳ್ಳು ಹೇಳ್ಬಾರ್ದು. ದಲಿತ ನೋಡ್ರಿ ನೀವು ಅಂಬೇಡ್ಕರ್ ಮೋಸ ಮಾಡಿದ್ರಿ ಇದು ಅವೆಲ್ಲ ಬಿಟ್ಟುಬಿಡಿ ಮಾಡಿಲ್ವಾ ನೀವು? ನಿಮ್ಗೆ ಯಾವ ಅಂಬೇಡ್ಕರ್ ಮೋಸ ಮಾಡಿಲ್ವಾ? ಅವ್ರದ್ದೊಂದು ಪಕ್ಷ ಐತಲ್ರಿ ರಿಪಬ್ಲಿಕನ್ ಪಾರ್ಟಿ ಆಫ್ ನೀವು ಇಂಡಿಯಾ ಟಿಕೆಟ್ ಅಂತ ಹೇಳಿ ಕೊಡ್ಬೋದಿತ್ತಲ್ಲ ಅವ್ರಿಗೆ? ಅವ್ರದ್ದೊಂದು ಪಕ್ಷ ನೀವು ಟಿಕೆಟ್ ಕೊಡಲಿಕ್ಕೆ ಅವ್ರು ನಿಂತು ಇಂಡಿಪೆಂಡೆಂಟ್ ಆಗಿ ಇವಾಗ ಏನಕ್ಕೆ ಇವಾಗ ನೀವು ನೀವು ಅಂಬೇಡ್ಕರ್ ಮೋಸ ಮಾಡಿಲ್ವಾ? Let us not divert the topic. See, ಅಲ್ಲ, ಅಲ್ಲ ಎಲ್ಲ ಡೈವರ್ಟ್ ಮಾಡಕ್ಕೆ ಬರೋದು ಇವರು ಡಿಬೇಟ್ ಮಾಡಕ್ ಬರೋದೇ ಇಲ್ಲ ಸಬ್ಜೆಕ್ಟ್ ಎಲ್ಲ ಬಿಡ್ತಾರೆ ಬರೀ ತರಲೆ ಮಾಡ್ಬಿಟ್ಟು ಎದ್ದು ಹೋಗ್ತಾರೆ ರಮೇಶ್ ಕುಮಾರ್ ಅವರು ಮೇಡಮ್ ಫ್ಲೋರ್ ಆಫ್ ದಿ ಹೌಸ್ ಅಲ್ಲಿ ಹೇಳ್ತಾರೆ. ರಮೇಶ್ ಕುಮಾರ್ ಹೇಳ್ತಾರೆ ನಾವು ನೆನೆಸ್ಕೋಬೇಕು ಅಂಬೇಡ್ಕರ್ ಏನ್ ಮಾಡ್ತೀವಿ ಅಂತ ಹೇಳಿ. ಮೇಡಮ್ ಫುಲ್ ಮಾತಾಡಲಿ ಅವರು ನಾನು ಮಾತಾಡ್ತೀನಿ ಕಿರಣ್ ಜಿ, ಒಂದ್ ನಿಮಿಷ. ರಮೇಶ್ ಕುಮಾರ್ ಅವರು ಕಿರಣ್ ಜಿ, ಹೇಳ್ತಾರೆ. ಎಲ್ಲ ಬರೀ ತರಲೆಗಳು ಮಾಡೋದೇ ಮೇಡಮ್ ಒಬ್ಬ ಕಾರ್ಯಕರ್ತನಿಂದ ಹಿಡಿದು ಏನ್ ಮಾತಾಡಂಗಿಲ್ಲ ಈಗ ನನ್ನ ಟೈಮ್ ಯಾಕೆ ನೀವು ತಗೊಳ್ತೀರಾ ಇಲ್ಲ ಮಾತಾಡ್ಬಿಡಿ ಫುಲ್ ನಾನು ಲಾಸ್ಟ್ ಅಲ್ಲಿ 5 ನಿಮಿಷ ಮಾತಾಡ್ತೀನಿ ರಮೇಶ್ ಕುಮಾರ್ ಕಿರಣ್ ಅವರೇ ನಿಮ್ಮ ಟೈಮ್ ಲೆಟ್ ಹಿಮ್ ಸ್ಪೀಕ್ ಪ್ಲೀಸ್. ನೋಡಿ ಮೇಡಮ್ ಮೊದಲನೇದಾಗಿ ಹೇಳ್ತೀನಿ 11,000 ಕೋಟಿ ಸರ್ಕಾರದಿಂದ SCP-TSP ಇಂದ ತಗೊಂಡಿಲ್ಲ ನಂಬರ್ 1 ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಇವತ್ತವರೆಗೂ ರಾಜ್ಯಸಭೆಗಷ್ಟೇ ನಾನು ಮಾತಾಡ್ತೀನಿ ಅವ್ರು ಏನಾರ ಮಾತಾಡ್ಕೊಳ್ಳಿ ಗ್ಯಾರಂಟಿನಾರ ಮಾತಾಡಲಿ ಏನಾದರೂ ಮಾತಾಡಲಿ ನಾನು ರಾಜ್ಯಸಭೆಗೆ ಇದಾಗ್ತೀನಿ ನಾನು ಸೀಮಿತ ಆಗ್ತೀನಿ ಮೇಡಮ್ ಈಗ ಇವ್ರ ಹತ್ರ 66 ಜನ MLAs ಇದಾರಲ್ಲ ಯಾರು ಓಟ್ ಯಾರನ್ನ ಅಲಾಟ್ ಮಾಡ್ತೀರಿ ದಯಮಾಡಿ ಕುಪೇಂದ್ರ ರೆಡ್ಡಿ ಅವ್ರಿಗೆ ಇವ್ರು ಬಿಜೆಪಿ 66 JDS 19 ಸೊ ಹೌದು. ದೋಸ್ತಿ ಬಲ 85 ಇದೆ 85ರಲ್ಲಿ 85ರಲ್ಲಿ ಇವ್ರು 45 45 ಬಿಜೆಪಿಗೆ ಹೋದ್ರೆ 5ನೇ ಅಭ್ಯರ್ಥಿಗೆ 40 ಅಂದ್ರೆ 5 ಮತದ ಶಾರ್ಟೇಜ್ ಆಗುತ್ತೆ ಈಗ ನಾನೊಂದು ಮಾತಾಡ್ತೀನಿ ಕುಪೇಂದ್ರ ರೆಡ್ಡಿ ಅವ್ರಿಗೆ ಇವ್ರಿಗೆ ಅಷ್ಟು ಮೇಲೆ ಪ್ರೀತಿ ಇದ್ದರೆ JDS ಮೇಲೆ ಇವ್ರಿಗೆ ಅಲಯನ್ಸ್ ಮೇಲೆ ಅಷ್ಟು ಗೌರವ ಇದ್ದರೆ ಫಸ್ಟ್ ಇವರು ವಿಜಯೇಂದ್ರನ ಓಟ್ನ ಕುಪೇಂದ್ರ ರೆಡ್ಡಿಗೆ ಅಲಾಟ್ ಮಾಡಬೇಕು ಅದು ನಮ್ಮ ಇಂಟ್ರಲ್ ರೀ ನೀವು ಈಗ ನಮ್ಮ ಇಂಟ್ರಲ್ಲಿ ನೀವು ಯಾಕೆ ಮಾತಾಡಕ್ ಬಂದಿದ್ದೀರಾ ಇಲ್ಲಿ ನಮ್ದು ಯಾಕೆ ಮಾತಾಡ್ತೀರಿ ಹೌದಪ್ಪ ನೀವು ನಮ್ಮ ವಿಚಾರ ಮಾತಾಡ್ಬೋದು ನಿಮ್ಮ ವಿಚಾರ ಮಾತಾಡಬಾರ್ದು ಕಲ್ಪನೆ ಹೇಳ್ಬಾರ್ದು ಇಲ್ಲಿ ಹೇಳಿ ನೋಡಿ ಫಸ್ಟ್ ನೀವು ಅಭ್ಯರ್ಥಿ ಗೆಲ್ಲಿಸ್ಕೊಳ್ಳೋಕೆ ಟ್ರೈ ಮಾಡಿ ನೀವು ಒಬ್ಬ ನೀವು JDS ಮೇಲೆ ನಿಮ್ಗೆ ಗೌರವ ಇದ್ರೆ ಫಸ್ಟ್ ಓಟು ಕುಪೇಂದ್ರ ರೆಡ್ಡಿಗೆ ಹಾಕ್ಬೇಕು ವಿಜಯೇಂದ್ರದ್ದು ಆಮೇಲೆ ಈಗಲೇ ಹೇಳ್ತೀನಿ ಮೇಡಮ್ ನೀವ್ಯಾರು ಅದನ್ನ ಹೇಳೋರು ನಾನು ನೀವ್ಯಾರೇ ಮತ್ತೆ ನಮ್ದು ಹೇಳಕ್ಕೆ ನೀವ್ ಹಾಕ್ಸ್ರಿ ನೀವು ನಿಮ್ಗೇನ್ ರೈಟ್ಸ್ ಇದೆ ಕಾಂಗ್ರೆಸ್ ಬಗ್ಗೆ ನೀವ್ಯಾರು ಮಾತಾಡಕ್ಕೆ ಹೇಳೋದನ್ನ? ನಾವು ಗೊತ್ತು ಮೊದಲು ನಾವು ನೀವು ಮಾಡ್ತೀವಿ ಗೆಲ್ಸ್ಕೊರಿ. ಮೇಡಮ್ ನಾಳೆ ಗೆಲ್ಸ್ಕೊರಿ ಇಷ್ಟೊತ್ತಿಗೆ ನೀವೇ ನೋಡಿ ಯಾಕೆ ಆಮಿಷ ಬಿಜೆಪಿ ಓದ್ತಾ ಇದ್ರಲ್ಲಿ? ಕೂತ್ಕೊಳ್ಳಿ ಸರ್ ಒಂದು 5 ನಿಮಿಷ ಕೈ ಮುಗಿತೀನಿ ಇಲ್ಲ ಬರ್ದು ಹೇಳೋದಲ್ರಿ ಕೂತ್ಕೊಳ್ಳಿ ನೀವೇ ಇಲ್ದಿರೋದಲ್ಲ ಹೇಳ್ತಿರೋದು ಅಂಬೇಡ್ಕರ್ ಅವ್ರು ಕೆಲ್ಸಕ್ಕೆ ಬರ್ದಾರಲ್ಲ ಹೇಳ್ತಿರೋದು ನೀವು ರಮೇಶ್ ಕುಮಾರ್ ಹೇಳಿ ಸುಳ್ಳು ಅಂತ ಸುಮ್ನೆ. ತೆಗೀರಿ ಯಾವನ ಪಬ್ಲಿಕ್ ಕೇಳಿ ಯಾರ್ಯಾರು ಮಾತಾಡ್ತಾರೆ ಅಂತ ಈಗ ನೀವು ಈಗ ಕಾಂಗ್ರೆಸ್ ಅವ್ರಿಗೆ ಸೀಟ್ ಕೊಟ್ರು ಇವ್ರಿಗೆ ಸೀಟ್ ಕೊಟ್ರು ಅಂತ ಅವರ ಆಂತರಿಕ ವಿಚಾರ ನೀವು ಮಾತಾಡಿದಾಗ ದೇ ಆಲ್ಸೋ ಹ್ಯಾವ್ ರೈಟ್ ಟು ಸ್ಪೀಕ್ ಅಬೌಟ್ ಯುವರ್ ಆಂತರಿಕ ವಿಚಾರ ಅಲ್ರಿ, hypothetical ಈಗ ಮಾತಾಡೋದಲ್ರಿ. 19 ಓಟಿದೆ ಮೇಡಮ್ ಅವ್ರು ಓಟ್ ಇವ್ರು ಹಾಕ್ಸಿ ಇವ್ರು ಓಟ್ ಇದೆ ಸರ್ ತರ್ಕನ. ಈ ತರ ಎಲ್ಲ ಮಾಡಿದ್ರೆ ನಾನು ಸುಮ್ಮನೆ ಅಲ್ಲ ಕೂತ್ಕೊಳ್ತೀನಿ ಅವರಿಗೂ ನಾನು. ಮಾತಾಡಕ್ ಬಿಡಿ ಕಿರಣ್ ಜಿ ಬರೀ ತರಲೆಗಳೇ ಮಾಡ್ತಿರಲ್ಲ ಮೇಲಿನ ಕೆಳಗಡೆವರೆಗೂ ಏ ನೀವ್ರಿ ತರಲೆ ಮಾಡೋರು ನೀವು ರೀ ನೀವ್ರಿ ಕೂತ್ಕೊಳ್ರಿ ನನ್ನ ಟೈಮ್ ನೀವು ತಗೊಳ್ತೀರಿ ಮಾಡಿಲ್ವಾ ನೀವು ನಿಮ್ಮ ರಮೇಶ್ ಕುಮಾರ್ ಹೇಳಿಲ್ವಾ ಮೈ ಸದನದಲ್ಲಿ ಟೈಮ್ ಇಸ್ ಮೋಸ್ಟ್ ಪ್ರೀಶಿಯಸ್ ಆನರ್ ಟೈಮ್ ಇಸ್ ಮೋಸ್ಟ್ ಏನ್ ಜನಗಳೇನ್ ಕೆಲಸ ಇಲ್ಲದೆ ಕೂತ್ಕೊಂಡವ್ರೆ ನಿಮ್ಮನ್ನ ನೋಡಕ್ಕೆ ಅಂತ ಚರ್ಚೆ ಮಾಡ್ಲಿ ಮಾತಾಡಿ, ವಿಷಯ ಮಾತಾಡಿ ಅಲ್ಲ, ಅವ್ರಿಗೆ ಚರ್ಚೆ ಮಾಡೋದು- 5 ನಿಮಿಷ ಗಂಭೀರವಾಗಿ ಮೇಡಮ್ ಅವ್ರು ಕ್ಯಾಮ್ರಾ ಆಫ್ ಮಾಡಿ ನಾನು ಮಾತಾಡ್ತೀನಿ ಸುಮ್ಮನೆ ಇದಾರಲ್ಲ ಪ್ಲೀಸ್ allow him to speak allow him to speak ಮೇಡಮ್ ಒಂದು ಇಷ್ಟು ವರ್ಷ ನನಗೆ ಬುದ್ಧಿ ಬಂದಾಗಿಂದ ನಾನು ರಾಜಕಾರಣದಲ್ಲಿರೋವರೆಗೂ ಯಾವುದೇ ಕಾಂಗ್ರೆಸ್ಸಿನ MLAಗಳ ಮತಗಳು JDSಗಾಗಲಿ BJPಗಾಗಲಿ ಅಥವಾ ಇಂಡಿಪೆಂಡೆಂಟ್ಗಾಗಲಿ ಹೋಗಿರ್ತಕ್ಕಂಥ ನಿದರ್ಶನ ಇಲ್ಲ ಹಿಂದೆ ಇದೇ JDUವಿಂದ ಗೆದ್ದಂಥ ಎ ಮಂಜು ಅವರಾಗಲಿ ಸಿ ಗುರುಸ್ವಾಮಿ ಅವರಾಗಲಿ ಭಾರತಿ ಶಂಕರ್ ಆಗಲಿ ಎಲ್ಲರ ಓಟ್ಗಳು ಕೂಡ ಅವರ ಪಾರ್ಟಿ ರಾಜಶೇಖರ ಮೂರ್ತಿ ಅವ್ರಿಗೆ ಅಲಾಟ್ ಮಾಡಿದ್ರೆ ಎಲ್ಲ ತಗೊಂಡೋಗಿ ವಿಜಯ ಮಲ್ಯನ್ಗೆ ಹಾಕಿದ್ರು ಇವರು ರಾಜ್ಯಸಭೆಯಲ್ಲಿ ವಿಜಯ ಮಲ್ಯ ಹೋಗ್ತಾರೆ ಇದು ಇತಿಹಾಸ ಇರ್ತಕ್ಕಂಥದ್ದು ಇವ್ರು ಯಾರು ಕೂಡ MLAಗಳ ಮತವನ್ನು ಪಡೆದಂಥ ಈವನ್ ನಾವು ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗಲೂ ಕೂಡ ಇವ್ರು ತಗೊಂಡಂಥ ನಿದರ್ಶನಗಳು ಇಲ್ಲ ನನಗೆ ಇದ್ರೆ ಬೇಕಾದ್ರೆ ಹೇಳಲಿ ನಾನು ಅಕ್ಸೆಪ್ಟ್ ಇಟ್ ಆಯ್ತಾ ನಾಳೆ ಮತದಾನಕ್ಕೆ ಇವರು ST ಸೋಮಶೇಖರ್ ಅವರು ಎಷ್ಟು ಸರಿ ಎಲ್ಲ ಟಿ ವಿಗಳಲ್ಲೂ ಸ್ಟೇಟ್ಮೆಂಟ್ ಹೇಳಿದ್ದಾರೆ ನಾನು ನೋಡಿದ್ದೀನಿ ಒಂದು ದಿವಸಕ್ಕಾದ್ರೂ ಆಮೇಲೆ ಅವ್ರ ವಿರುದ್ಧವಾಗಿ ಯಾರ್ಯಾರು ಇದು ಮಾಡಿದ್ದಾರೆ ಅವರೇ BJP ಪಕ್ಷದ ಲೀಡರ್ಗಳು ST ಸೋಮಶೇಖರ್ ಅವ್ರನ್ನ ಸೋಲ್ಸೋಕ್ಕೆ ಪ್ರಯತ್ನ ಮಾಡಿದ್ರಲ್ಲ ಆ ಕಾರಣಕ್ಕೆ ST ಸೋಮಶೇಖರ್ ಅವರೇ ಮೊದಲನೇದಾಗಿ ಇವ್ರಿಗೆ ಓಟ್ ಹಾಕಲ್ಲ ಇವ್ರ ಪಕ್ಷದವರೇ ಹಾಕಲ್ಲ ಮತ್ತು ಯತ್ನಾಳ್ ಅವರು ವಿಜೇಂದ್ರನ ವಿರುದ್ಧವಾಗಿದ್ದಾರೆ ಬೇರೆ ಯಾರು ಕಾಂಗ್ರೆಸ್ JDS ಅಲ್ಲ ಯತ್ನಾಳ್ ಅವರು ವಿಜೇಂದ್ರನ್ ವಿರುದ್ಧ ಇರ್ಬೋದು ಆದ್ರೆ ಅವ್ರು ಬಿಜೆಪಿ ಪಕ್ಷದ ವಿರುದ್ಧ ಇಲ್ವಲ್ಲ ಅದು ಅವ್ರ ಪಕ್ಷದ ಪರವಾಗಿ ಇದು ಇಲ್ಲ ಬಟ್ ಈಗ ಇವರೆಲ್ಲ ನಮ್ದೆಲ್ಲ ಬಂದ್ಬಿಡ್ತದೆ ದಲಿತರು ಓಟು ಅಂತಾರಲ್ಲ ನಿಮ್ಮ ಆ ಥರದ ಅಲಿಗೇಷನ್ಸ್ ನಮ್ಮ ಪಕ್ಷದ ಲೀಡರ್ಗಳ ಮೇಲಿದೆ ಮೇಡಮ್ ಸಿದ್ದರಾಮಯ್ಯ ಸಾಹೇಬ್ರ ಮೇಲಾಗಲಿ DK ಶಿವಕುಮಾರ್ ಸಾಹೇಬ್ರ ಮೇಲಾಗಲಿ ಅಥವಾ ಇನ್ನೇರೇ ಸೀನಿಯರ್ ಲೀಡರ್ಸ್ ಮೇಲಾಗಲಿ ಇದೆಯಾ ಮೇಡಮ್ ನಮ್ಮ ಮೇಲೆ ಸೊ ಇರ್ತಕ್ಕಂಥದ್ದು BJP ಅವ್ರ ಮೇಲೇ ಈವನ್ ಟುಡೇ ವಿಜಯೇಂದ್ರ ಅವರ ನಾಯಕತ್ವವನ್ನು BJP ಅವರೇ ಒಪ್ಪಿಲ್ಲ ಇವ್ರು ಬಂದ್ಬಿಟ್ಟು ದಲಿತರಿಗೆ ಅದು ಮಾಡಿದ್ರು ಇವ್ರಿಗೆ ಇದು ಮಾಡಿದ್ರು ಅಂತೇಳಿ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಹೇಳ್ತೀನಿ ಕೇಳಿ ನಾಳೆ BJPಯ ದಳದ ಓಟುಗಳೇ ಕಾಂಗ್ರೆಸ್ಸಿಗೆ ಬರ್ತದೆ ಹೊರತು ಕಾಂಗ್ರೆಸ್ಸಿನ ಒಂದೇ ಒಂದು ಓಟು ಕೂಡ ಇವರಿಬ್ಬರು ತಗೊಳಕ್ಕಾಗಲ್ಲ ದಿಸ್ ಇಸ್ ಮೈ ಆರ್ಗ್ಯುಮೆಂಟ್